ಎಲ್ಲರಿಗೂ ನಮಸ್ಕಾರ. ಈ ದಿನ ನನ್ನ 7ನೇ ದಿವಸದ ಒಂದು ಕಂಗವಾಚನ. ಈ ದಿನ ನಾನು ವಾಚನ ಮಾಡುತ್ತಿರುವುದು ಮಂಕುತಿಮ್ಮನ ಕಗ್ಗದಲ್ಲಿ 29ನೆಯ ಪದ್ಯ. ಇಂತಹ ಒಂದು ಸುಂದರ ಅವಕಾಶವನ್ನು ಕೊಟ್ಟಂತಹ ಇಂದಿಗೆ ನಾನು ಅವರು ನೀಡಿದ ಅವಧಿ ಮುಕ್ತಾಯವಾಗುತ್ತೆ. 7 ದಿವಸಗಳಿಗೆ ನನ್ನನ್ನು ಆಹ್ವಾನಿಸಿ ಕಗ್ಗವಾಚನ ಮಾಡುವ ಸದಾವಕಾಶವನ್ನು ಕೊಟ್ಟಿದ್ದರು. ಅದರ ಸಂಸ್ಥಾಪಕರಿಗೂ, ಈ ಕಗ್ಗ ಸಮರ್ಪಣಾ ಬಳಗದ ಸಂಸ್ಥಾಪಕರಿಗೂ ಹಾಗೂ ನಿರ್ವಾಹಕರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಈ ದಿನ ಇದು ನನ್ನ 7ನೇ ದಿವಸದ ಕಗ್ಗವಾಚನ. ಪದ್ಯ 29ನೇ ಪದ್ಯ. ಎರಡು ಮಿರಬಹುದು ದಿಟ ಶಿವರುದ್ರ ನೆಲೆ ಬೊಮ್ಮ, ಕರವೊಂದರಲಿ ವೇಣು ಶಂಖವೊಂದರಲಿ, ಬೆರಳ್ಗೆರಡಾನು ಮಿರೆ ಕೈ ಚಿಟೆಕೆಯಾಡುವುದು, ವರುವನಾಡುವುದೆಂತು ಮಂಕುತಿಮ್ಮ. ಎರಡು ಮಿರಬಹುದು ದಿಟ ಶಿವರುದ್ರ ನೆಲೆಬೊಮ್ಮ, ಕರವೊಂದರಲಿ ವೇಣು ಶಂಖವೊಂದರಲಿ, ಬೆರಳ್ಗೆರಡಾನು ಮಿರೆ ಕೈ ಚಿಟಿಕೆಯಾಡುವುದು, ವರುವನಾಡುವುದೆಂತೂ ಮಂಕುತಿಮ್ಮ ಅಂಥೇಳಿ. ಇಲ್ಲಿ ನನಗನ್ಸಿದ್ದೇನೆಂದರೆ, ಅವರು ಯಾವ ಭಾವದಲ್ಲಿ ಹೇಳ್ಬೋದು ಅಂದರೆ, ನಮ್ಮ ಈ ಭಗವಂತನ ಸೃಷ್ಟಿಯನ್ನು ನಮ್ಮ ಇದರಲ್ಲಿ ಜ್ಞಾನದ ಪರಿಧಿಗೂ ಮೀರಿರೋದಾದ್ರಿಂದ ಅದನ್ನು ನಮಗೆ ಅಳಿಯೋಕ್ಕೆ ಸಾಧ್ಯ ಇಲ್ಲದರಿಂದ ಅದೇನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದ್ರಿಂದ ನಮ್ಮ ಊಹೆಗೆ ನಾವೇನೆಲ್ಲ ಮಾಡ್ಕೋಬೋದು, ಹೀಗಿರ್ಬೋದು ಹಾಗಿರ್ಬೋದು ಅಂದ್ಕೊಳ್ತೀವಿ. ಹೇಗಪ್ಪ ಅಂತಂದರೆ, ಎರಡು ಕೈ ಇಲ್ಲದೆ ಚಪ್ಪಾಳೆ ತಟ್ಟೋಕ್ಕಾಗಲ್ಲ. ಹಾಗಾಗಿ ಅವನದೇ ಪರಮಾತ್ಮನದೇ ಎರಡು ರೂಪಗಳು ಕೂಡ. ಅದು ಒಂದು ಕಡೆ ಕೆಟ್ಟದ್ದು, ಒಂದು ಕಡೆ ಒಳ್ಳೆಯದು. ಕೆಟ್ಟದಿದ್ದಾಗಲೇ ನಮಗೆ ಒಳ್ಳೆಯದರ ಅರಿವಾಗೋದು, ಒಳ್ಳೆಯದರ ಪ್ರಾಧಾನ್ಯತೆ ಅರ್ಥ ಆಗೋದು, ಒಳ್ಳೆಯದರ ವಿಶೇಷತೆ ಅರ್ಥ ಆಗೋದು. ನಿಜವಾಗಲೂ ಅದು ಒಳ್ಳೆಯದು ಅನ್ನೋದು ಅರ್ಥ ಆಗಬೇಕು ಅಂತಂದರೆ ನಾವು ಕಹಿನ ತಿಂದಾಗಲೇ ಸಿಹಿನ ಹೆಚ್ಚು ಅನುಭವಿಸ್ಲಿಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಎರಡೂ ಕೂಡ ಬಹುಶಃ ಮನುಷ್ಯನ ಅನುಭವಕ್ಕೆ ಅವಶ್ಯಕತೆ ಇದೆ ಅಂತ ಹೇಳಿ ಭಗವಂತ ಈ ರೀತಿ ಸೃಷ್ಟಿ ಮಾಡಿರ್ಬೋದು. ಆ ಪರಮಾತ್ಮನ ಶಕ್ತಿ ಒಂದೇ ಆದರೂ ಕೂಡ ಅವನ ರೂಪ ಹಲವಾರು. ಸೃಷ್ಟಿಯಲ್ಲಿ ಪರಮಾತ್ಮನದೇ ಎಲ್ಲವೂ ಪರಮಾತ್ಮನ ರೂಪಗಳ ಪ್ರತಿಬಿಂಬ. ಆ ಪರಮಾತ್ಮನಿಗೆ ಶಿವನೆಂಬ ಸುಂದರ ರೂಪದ ಶಿವನಾಗಿರ್ಬೋದು. ಅದೇ ಶಿವ ರೌದ್ರ ತಾಂಡವ ರೂಪದ ಶಿವ, ಅದು ಕೂಡ ಅವನು ಪರಮಾತ್ಮನ ರೂಪವೇ ಆಗಿದೆ. ಮತ್ತೊಂದು ಮನಮೋಹಕ, ಎಲ್ಲರ ಮನಸೆಳೆಯುವ ರೂಪದ ವೇಣುಗಾನ ಲೋಲನ ಮನಮೋಹಕ ರೂಪವೂ ಭಗವಂತನದೇ ಆಗಿರ್ಬೋದು. ಅದೇ ಮನಮೋಹಕ ರೂಪ ಕುರುಕ್ಷೇತ್ರದ ಯುದ್ಧದಲ್ಲಿ ಪಾಂಚಜನ್ಯವನ್ನು ಊದಿ ಇಡೀ ಕುರುಕ್ಷೇತ್ರದ ಯುದ್ಧವನ್ನು ಮಾಡಿದ, ಯುದ್ಧದಲ್ಲಿ ಶಂಖವನ್ನು ಊದಿದ ಪರಮಾತ್ಮನ ರೌದ್ರ ಸ್ವರೂಪವೂ ಆಗಿರ್ಬೋದು, ಕ್ಷತ್ರ ರೂಪವೂ ಆಗಿರ್ಬೋದು. ಹೀಗೆ ಅವನದೇ ಎಲ್ಲ ರೂಪಗಳು, ಅವನದೇ ಒಂದು ಸುಂದರ ಭಾವಗಳು. ವಿದ್ಯೆ, ಸಾಹಿತ್ಯ, ಕಲೆ, ಸ್ನೇಹ, ಪ್ರೀತಿ, ಮಮತೆ, ಮಮಕಾರ, ಸೌಹಾರ್ದ, ಸ್ನೇಹ, ಸಹಕಾರ, ಇದೆಲ್ಲ ಒಂದು ರೂಪ. ಒಂದು ಸಾತ್ವಿಕ ರೂಪಗಳು, ಇವೆಲ್ಲ ಒಂದು ಸುಂದರವಾದ ರೂಪಗಳು. ಮತ್ತು ಉಪಯುಕ್ತ ವಿಷಯಗಳು, ಬೆಟ್ಟ, ಗುಡ್ಡ, ಕಾಡು, ಪ್ರಕೃತಿಯಿಂದ ಮೂಲಕ ಬೆಳೆ, ಮಳೆ, ಬೇಕಾದ ಉಪಯುಕ್ತ ರೂಪಗಳು. ಹೀಗೆ ಅವನದೇ ತದ್ವಿರುದ್ಧ ರೂಪಗಳು. ಆದರೆ ಇದೆಲ್ಲಕ್ಕೂ ಅವನು ಪರಮಾತ್ಮನೆಂಬ ಒಂದು ಪರಮ ಅದ್ಭುತ ಶಕ್ತಿನೇ, ಅದೊಂದೇನೆ, ಅದೇ ಎಲ್ಲದಕ್ಕೂ ಕಾರಣ ಅಂತ. ಹೇಗೆ ಅಂತಂದರೆ, ಆ ಪರಮಾತ್ಮ ಅದೇ ಶಿವ ಭಕ್ತಿಗೆ ಮೆಚ್ಚಿ ರಾವಣನಿಗೆ ವರ ಕೊಡ್ತಾನೆ. ಭಕ್ತಿ ಒಳ್ಳೆಯ ರೀತಿ, ಅವನು ಭಕ್ತಿಯಿಂದ ಅವನನ್ನು ಧ್ಯಾನ ಮಾಡಿದಾಗ ಅವನು ವರವನ್ನು ಕೊಡ್ತಾನೆ ರಾವಣನಿಗೆ. ಅದೇ ರಾವಣನ ದುಷ್ಟತನಕ್ಕೆ ಶ್ರೀರಾಮಚಂದ್ರ ಯುದ್ಧವನ್ನು ಮಾಡಿ
ಅವನನ್ನು ಯುದ್ಧದಲ್ಲಿ ಸೋಲಿಸಿ ಅವನು ಯುದ್ಧದಲ್ಲಿ ಅವನಿಗೆ ಮರಣವನ್ನು ಕೊಟ್ಟು ಮುಕ್ತಿಯನ್ನು ಕೊಡ್ತಾನೆ. ಹೀಗೆ ಎರಡು ರೂಪಗಳು ಆ ಪರಮಾತ್ಮನದೇ ಭಿನ್ನವಾದ ರೂಪಗಳು. ಆ ಪರಮಾತ್ಮ ಅನ್ನೋ ಶಕ್ತಿ ಒಂದೇ, ಆದರೆ ಅದು ಬೇಕಾದಾಗ ಸಂದರ್ಭಾನುಸಾರವಾಗಿ ಭಿನ್ನ ರೂಪಗಳಿಂದ ಜಗತ್ತಿಗೆ ಅದನ್ನು ಸಾಬೀತುಪಡಿಸ್ತಾ ಇದೆ. ಯಾವಾಗ ಭಗವಂತ ಯಾವ್ಯಾವ ರೂಪದಲ್ಲಿ ಏನೇನು ಮಾಡ್ತಾನೆ ಅನ್ನೋದನ್ನು. ಒಂದು ರೂಪದಲ್ಲಿ ಮಳೆ ಬೆಳೆ ಬೇಕಾದಷ್ಟು ಬಂದರೆ, ಇನ್ನೊಂದು ರೂಪದಲ್ಲಿ ಪ್ರವಾಹ, ಅತಿವೃಷ್ಟಿ ಅತಿವೃಷ್ಟಿ ಬಂದು ಅನಾವೃಷ್ಟಿ ಆಗೋದು. ಹೀಗೆ ತದ್ವಿರುದ್ಧವಾದ ದಿಕ್ಕಿನಲ್ಲಿ ಆ ಒಂದು ರೂಪವನ್ನು ತೋರಿಸೋದು. ಆದರೆ ಆ ಎರಡಕ್ಕೂ ಕಾರಣವೂ ಆ ಪರಮಾತ್ಮ ಎಂಬ ಒಂದು ಅದ್ಭುತ ಶಕ್ತಿ. ಆ ಶಕ್ತಿನೇ, ರೂಪವೇ ಈ ಎಲ್ಲದಕ್ಕೂ ಕಾರಣ ಅನ್ನೋದು. ಹಾಗೆ ಒಂದೊಂದರಲ್ಲೂ ಒಂದೊಂದು ವೈವಿಧ್ಯಮಯನ್ನು ಇಟ್ಟಿದ್ದಾನೆ. ಒಂದಕ್ಕೆ ಸುಂದರವಾದ ಆಕರ್ಷಕವಾದ ಧ್ವನಿಯನ್ನು ಕೊಟ್ಟಿರ್ತಾನೆ, ಇನ್ನೊಂದಕ್ಕೆ ಹುಲಿಗೆ ಕ್ರೌರ್ಯವನ್ನು ತೋರಿಸುವಂಥ ಒಂದು ರೂಪನ ಕೊಟ್ಟಿರ್ತಾನೆ. ಅದಕ್ಕೆ ಒಂದು ಸಣ್ಣ ಈ ವಸಂತ ಕಾಲದಲ್ಲಿ ಬರುವಂತಹ ಅದೇ ಒಂದು ಹಾಡಿನ ಒಂದೊಂದು ದಿವಸ ಹೇಳಿದ್ದೀನಿ. ಇದು ಕಡೆಯ ಸ್ಟ್ಯಾನ್ಸ. ಇವತ್ತು ಅದನ್ನು ಅಂತ್ಯಗೊಳಿಸ್ತೇನೆ. ಎಲ್ಲಿರುವ ನೀನೇ ದೇವ, ಎಲ್ಲೂ ತುಂಬಿ ಜೀವ, ಉಕ್ಕಿ ಬರುವುದು ಭಾವ ನೋಡಿ ಸೃಷ್ಟಿಯ ಸೊಬಗ ಅಂತ. ಹೇಗೆ ನೋಡಿ, ಕೋಗಿಲೆಗೆ ಒಂದು ರೀತಿ ಮಧುರವಾದ ಧ್ವನಿಯನ್ನು ಕೊಟ್ಟಿದ್ದಾನೆ, ಇನ್ನೊಂದಕ್ಕೆ ಬೇರೆ ಒಂದು ರೀತಿಯಲ್ಲಿ ಕ್ರೌರ್ಯವನ್ನು ಕೊಟ್ಟಿದ್ದಾನೆ. ಆ ಕೋಗಿಲೆ ಮಧುರ ಧ್ವನಿ ಹೇಗಿರುತ್ತೆ ಈ ವಸಂತ ಕಾಲದಲ್ಲಿ ಅನ್ನೋದು ನೆನಪಿಗೆ ಬಂತು ಇದಕ್ಕೆ ಪೂರಕವಾಗಿ. ಮಾಮರದ ತಂಪಿನಲಿ ಹೂವುಗಳ ಕಂಪಿನಲಿ ಹಾಡುವ ಕೋಗಿಲೆಯ ಇನಿದನಿಯ ಇಂಪಿನಲಿ ಎಲ್ಲು ನೀನೇ ದೇವ, ಎಲ್ಲು ತುಂಬಿ ಜೀವ, ಉಕ್ಕಿ ಬರುವುದು ಭಾವ ನೋಡಿ ಸೃಷ್ಟಿಯ ಸೊಬಗ. ಇದೇ ಆ ಕಾಣದ ನಮ್ಮನ್ನು ಜ್ಞಾನಕ್ಕೆ ಸಿಲುಕದ ಅದ್ಭುತ ಶಕ್ತಿಯ, ಅದನ್ನು ಶಕ್ತಿ ಹೇಳ್ಬೋದು, ನಾವು ಏನು ಬೇಕಾದರೂ ಕರೀಬಹುದು. ಅದಕ್ಕೆ 108 ಪ್ರಣಾಮಗಳನ್ನು ಹೇಳ್ತಾ, ಇದೇ ಆ ಕಾಣದ ಶಕ್ತಿಯ ಒಂದು ರೀತಿ ನೀತಿಗಳು, ಇದಕ್ಕೆ ಎಲ್ಲರೂ ನಾವು ನಮಿಸೋಣ ಅಂತ ಹೇಳ್ತಾ ಇವತ್ತಿನ ಈ ಕಗ್ಗವಾಚನ ಕಾರ್ಯಕ್ರಮವನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ಎಲ್ಲರೂ ವೀಕ್ಷಿಸಿ, ಪ್ರೋತ್ಸಾಹಿಸಿ. ಧನ್ಯವಾದ.